ಗುರುಪ್ರಸಾದ್ ಸಾವಿನ ತನಿಖೆಯಲ್ಲಿ ಬೆಚ್ಚಿ ಬೀಳಿಸಿರುವಂತಹ ವಿವರ, ಭಾರೀ ರಹಸ್ಯ ಬಯಲು. ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಯನ್ನ ಮಾಡಿಕೊಂಡು ಹಲವಾರು ದಿನಗಳಾಗಿದೆ. ಇಡೀ ಚಿತ್ರರಂಗಕ್ಕೆ ಇದು ದೊಡ್ಡ ಶಾಕ್ ಅನ್ನ ತಂದಿತ್ತು. ತನ್ನ ಬುದ್ಧಿವಂತಿಕೆಯ ಮಾತುಗಳಿಂದ ಎಲ್ಲರ ಮೊಗದಲ್ಲಿ ನಗುವನ್ನ ಮೂಡಿಸ್ತಾ ಇದ್ದಂತಹ ಗುರು ಸೂಸೈಡ್ ಮಾಡಿಕೊಂಡಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆ ಅಭಿಮಾನಿಗಳನ್ನ ಈಗಲೂ ಕೂಡ ಕಾಡ್ತಾ ಇದೆ. ಪೊಲೀಸರು ಕೂಡ ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕುವ ನಿಟ್ಟಿನಲ್ಲಿ ತನಿಖೆಯನ್ನ ಮುಂದುವರಿಸಿದ್ರು. ಇದೀಗ ಪೊಲೀಸ್ ತನಿಖೆಯಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಿರ್ದೇಶಕ ಗುರುಪ್ರಸಾದ್ ಕಳೆದ ತಿಂಗಳು ಆತ್ಮಹತ್ಯೆಗೆ ಶರಣಾಗಿದ್ರು. ಮಾದನಾಯಕನಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಗುರುಪ್ರಸಾದ್ ನೇಣಿಗೆ ಶರಣಾಗಿದ್ರು. 2 ದಿನದ ಮೊದಲೇ ಸಾವನ್ನಪ್ಪಿದ ಗುರುಪ್ರಸಾದ್ ದೇಹ ಕೊಳೆತು ಹೋಗಿತ್ತು. ಗುರುಪ್ರಸಾದ್ ಸದಾ ಲವಲವಿಕೆಯಿಂದ ಇರ್ತಾ ಇದ್ದಂತಹ ವ್ಯಕ್ತಿ, ಸದಾ ಎಲ್ಲರನ್ನೂ ಕಾಲೆಳಿತಾ ತಮಾಷೆ ಮಾಡಿಕೊಳ್ತಾ ಇದ್ದಂತಹ ವ್ಯಕ್ತಿ ಹೀಗೆ ಆತ್ಮಹತ್ಯೆಗೆ ಮೊರೆ ಹೋಗಿದ್ದೇಕೆ ಎನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕೂಡ ಕಾಡಿತ್ತು. ಈ ನಡುವೆ ಗುರುಪ್ರಸಾದ್ರ 2ನೇ ಪತ್ನಿ ಸುಮಿತ್ರಾ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಸಾಲಗಾರರ ಕಿರುಕುಳದಿಂದ ನನ್ನ ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಿರುಕುಳ ನೀಡಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಸುಮಿತ್ರಾ ದೂರನ್ನ ನೀಡಿದ್ರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಮಾದನಾಯಕನಹಳ್ಳಿಯ ಪೊಲೀಸರು ಗುರುಪ್ರಸಾದ್ ಅವರ 4 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡು ಅವುಗಳಲ್ಲಿ ಆತ್ಮಹತ್ಯೆಗೆ ಕಾರಣವಾಗುವಂತಹ ಏನಾದರೂ ವಿಚಾರ ಇದೆಯಾ ಅನ್ನೋದರ ಬಗ್ಗೆ ತನಿಖೆಯನ್ನ ನಡೆಸಿದ್ರು. ಕೆಲವು ಮೊಬೈಲ್ಗೆ ಸ್ಟ್ರಾಂಗ್ ಪಾಸ್ವರ್ಡ್ ಇದ್ದ ಕಾರಣ ಅವುಗಳನ್ನು ತಜ್ಞರಿಂದ ತೆಗೆಸಿ ನೋಡಿದ್ರು. ಆದರೂ ಹೆಚ್ಚಿನ ಮಾಹಿತಿ ಸಿಗದ ಹಿನ್ನೆಲೆಯಲ್ಲಿ ಕೆಲವು ಮಾಹಿತಿಗಳನ್ನು ಡಿಲೀಟ್ ಮಾಡಿರಬಹುದು ಅಂತ ಮೊಬೈಲ್ಗಳನ್ನು FSLಗೆ ಕಳುಹಿಸಿ ರೀಡ್ರೈವ್ ಮಾಡಿಸಿದ್ದಾರೆ. ಗುರು ಫೋನ್ ಕರೆಗಳ ಲಿಸ್ಟನ್ನ ಯಾರು ಅನುಮಾನಾಸ್ಪದವಾಗಿ ಮಾತನಾಡಿರುವ ಅಂಶಗಳು ಪತ್ತೆಯಾಗಿಲ್ಲ. ಸಿನಿಮಾಗೆ ಸಂಬಂಧಪಟ್ಟ ವಿಚಾರಗಳು, ಸಂಭಾಷಣೆಗಳು ಹಾಗೆ ಚಾಟಿಂಗ್ಗಳು ಮಾತ್ರ ಸಿಕ್ಕಿದೆ. ಹಾಗಾಗಿ ಸಿನಿಮಾವನ್ನ ಹೊರತುಪಡಿಸಿ ಗುರುಗಿದ್ದ ಒಂದು ದೊಡ್ಡ ಚಟದ ವಿಚಾರ ಇದ್ರೆ ಬಯಲಾಗಿದೆ. ಹೌದು, ಗುರುಪ್ರಸಾದ್ ಆನ್ಲೈನ್ನಲ್ಲಿ ರಮ್ಮಿ ಆಡುವ ಚಟಕ್ಕೆ ಬಿದ್ದಿದ್ರು. ರಮ್ಮಿಯಲ್ಲಿ ಹಣ ಮಾಡುವ ಹುಚ್ಚಿಗೆ ಬಿದ್ದಿದ್ದಂತಹ ಗುರುಪ್ರಸಾದ್ ಸಿನಿಮಾ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಅದನ್ನ ರಮ್ಮಿಗೆ ಬಳಕೆ ಮಾಡಿಕೊಂಡಿದ್ರು. ಕಡಿಮೆ ಅಂದ್ರೂ ರಮ್ಮಿಯಲ್ಲಿ ಗುರುಪ್ರಸಾದ್ 1 ಕೋಟಿಗೂ ಹೆಚ್ಚು ಹಣವನ್ನ ಕಳೆದುಕೊಂಡಿರುವಂಥದ್ದು ಬೆಳಕಿಗೆ ಬಂದಿದೆ. ಗುರುಪ್ರಸಾದ್ ಅವರ ಕೊನೆಯ ಚಿತ್ರ ರಂಗನಾಯಕ ಕೂಡ ಫ್ಲಾಪ್ ಆಗಿತ್ತು. ಸಿನಿಮಾಗಳ ಅವಕಾಶವೂ ಇಲ್ಲದಂತೆ ಆಗಿತ್ತು. ಸಾಲ ಕೊಟ್ಟವರು ಬೆನ್ನು ಬಿದ್ದಿದ್ರು. ರಮ್ಮಿನಲ್ಲೇ ಗೆದ್ದು ಸಾಲ ತೀರಿಸ್ತೇನೆ ಅನ್ನೋ ಹುಚ್ಚಿಗೆ ಬಿದ್ದಿದ್ದಂತಹ ಗುರುಪ್ರಸಾದ್ ಸಿಕ್ಕ ಕಡೆಯೆಲ್ಲ ಸಾಲವನ್ನ ಮಾಡಿ ಮತ್ತೆ ರಮ್ಮಿಯಲ್ಲಿ ಹೂಡಿಕೆ ಮಾಡಿ ಮತ್ತೆ ಅದನ್ನ ಕಳೆದುಕೊಂಡಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.